ನಮ್ಮ ತಾಲೂಕಿನಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿ ಸೋಮಣ್ಣನವರಿಗೆ 44,000 ಮತಗಳ ಅಂತರ ನೀಡಿ ಗೆಲ್ಲಿಸಿದ್ದಾರೆ. ಅವರ ಗೆಲುವಿಗೆ ಶ್ರಮಿಸಿದಂತಹ ಜೆಡಿಎಸ್ ಬಿಜೆಪಿ ಮತದಾರರಿಗೆ ಕೃತಜ್ಞತೆಗಳನ್ನ ಮಾಧ್ಯಮದ ಮೂಲಕ ಸಲ್ಲಿಸುತ್ತೇನೆ ಅಂತ ತುರುವೇಕೆರೆ ಕ್ಷೇತ್ರದ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಪಟ್ಟಣದಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ತಿಳಿಸಿದರು. ಈ ಕ್ಷೇತ್ರದ ಅಭಿವೃದ್ಧಿಗೆ ವಿ ಸೋಮಣ್ಣನವರು ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಒತ್ತಾಯಿಸಿದರು. ಮುಂದುವರೆದು ಮಾತನಾಡಿದ ಅವರು, ನಮ್ಮ ಕ್ಷೇತ್ರದ ಹಲವು ಗ್ರಾಮಗಳಲ್ಲಿ ಸಮುದಾಯದ ಬೇಡಿಕೆಗಳು ಹೆಚ್ಚಾಗಿದ್ದು ಅವುಗಳನ್ನು ಈಡೇರಿಸಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗ್ತಾ ಇರೋದು ಬಹಳ ಹರ್ಷದಾಯಕವಾಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಹೊಂದಾಣಿಕೆಯು ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಯಶಸ್ವಿಯಾಗಿದೆ. ನಮ್ಮ ಕ್ಷೇತ್ರದಿಂದಲೂ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸಿರ್ತೇವೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿದ ಮಂಡ್ಯ ಜಿಲ್ಲೆಯ ಜನತೆಗೆ ಧನ್ಯವಾದಗಳು. ಈ ರಾಷ್ಟ್ರದ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಒಳ್ಳೆಯ ಫಲಿತಾಂಶ ಜನತೆ ನೀಡಿದ್ದಾರೆ. ಕೋಲಾರದಲ್ಲಿ ಮಲ್ಲೇಶ್ ಬಾಬುರವರ ಗೆಲುವಿಗಾಗಿ ಮತ ನೀಡಿದ ಮತದಾರರಿಗೂ ಕೃತಜ್ಞತೆಗಳನ್ನು ಹೇಳಿ ವಿ ಸೋಮಣ್ಣನವರಿಗೂ ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡಲಿ ಅಂತ ನನ್ನ ಒತ್ತಾಯ ಎಂದರು. ಇನ್ನು ನಮ್ಮ ಜಿಲ್ಲೆಗೆ ಇದುವರೆಗೂ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನೇ ನೀಡಿಲ್ಲ. ಮತ್ತೊಮ್ಮೆ ಪ್ರಧಾನಿ ಆಗಲಿರುವ ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಜಿಲ್ಲೆಯಲ್ಲಿ ಗಮನದಲ್ಲಿಟ್ಟುಕೊಂಡು ಈ ಜಿಲ್ಲೆಯ ಅಭಿವೃದ್ಧಿ ಹಿತದೃಷ್ಟಿಯಿಂದ ಸೋಮಣ್ಣನವರಿಗೆ ಸಚಿವ ಸ್ಥಾನ ಕೊಡಲಿ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ ನಂತರ ತುಮಕೂರು ಜಿಲ್ಲೆಯಲ್ಲಿ ಅತ್ಯಧಿಕ ಅಂತರಗಳ ಮತಗಳಿಂದ ಗೆಲುವು ಸಾಧಿಸಿರೋದು ಸೋಮಣ್ಣ ಅವರು ಒಬ್ಬರೇ. ಈ ಅಂತರದಲ್ಲಿ ಗೆಲ್ಲಿಸಿದ್ದ ಜನತೆಯ ಪರಿಶ್ರಮಕ್ಕೆ ನಮ್ಮ ಕ್ಷೇತ್ರದ ಸಂಸದರಿಗೆ ಸಚಿವ ಸ್ಥಾನ ನೀಡಿದರೆ ಸಾರ್ಥಕ ಅಂತ ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಶಾಸಕರ ಪುತ್ರ ವೆಂಕಟೇಶ್, ಕೃಷ್ಣಪ್ಪ, ಜೆಡಿಎಸ್ ತಾಲೂಕು ವಕ್ತಾರ ವೆಂಕಟಾಪುರ ಯೋಗೇಶ್, ಮುನಿಯೂರು ರಂಗಸ್ವಾಮಿ ಆನೆಕೆರೆ, ಗ್ರಾಮ ಪಂಚಾಯಿತಿ ಸದಸ್ಯ ಪುನೀತ್ ಎ, ಹೊಸಳ್ಳಿ ಚಂದ್ರಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಸುರೇಶ್ ಬಾಬು ಎಂ, ಮಾತೃ ಟಿವಿ, ತುರುವೇಕೆರೆ. ಒಗ್ಗಟ್ಟಾಗಿರಬೇಕು ಅನ್ನೋದು ನನ್ನ ಅನಿಸಿಕೆ. ಈ ರಾಷ್ಟ್ರದ ಹಿತದೃಷ್ಟಿಯಿಂದ ಬಿಜೆಪಿ ಅದಕ್ಕೆ ನೀವು ಬ್ರಾಹ್ಮಣ ಆಗಲಿಲ್ಲ ಹೇಳಿದ್ದಲ್ಲ. ನಮ್ಮ ರಾಜ್ಯದ ಜೆಡಿಎಸ್ ಅಂತ ಎಲ್ಲ ಮತದಾರರ ಕೃತಜ್ಞತೆ ಕೋಲಾರ ಕ್ಷೇತ್ರ ಕುಮಾರಣ್ಣ ಮಾಡಿರೋದು ವಿಶೇಷ ಅವರ ಶ್ರೇಣಿಯಲ್ಲಿ ಕೋಲಾರದ ಮಲ್ಲೇಶ್ ಅವರ ಹೆಸರು ಅವರು ಕೃತಜ್ಞತೆ. ಏನು ನಿರೀಕ್ಷೆ ಇದೆ ಸರ್? ಅವ್ರ ಕಡೆ ಏನು ನಿರೀಕ್ಷೆ ಮಾಡ್ತಾರೆ? ಇದನ್ನು ನೋಡೋಣ, ಸ್ವಾಗತ ಮಾಡಿ ನಮ್ಮ ಸೋಮಣ್ಣರು ಸಹ ಕೇಂದ್ರದಲ್ಲಿ ಒಂದು ಸಚಿವ ಸ್ಥಾನ ಕೊಡಲಿ ಅಂತೇಳಿ ಒತ್ತಾಯ ಮಾಡ್ತೀನಿ. ಕಾರಣ ನಮ್ಮ ಜಿಲ್ಲೆಗೆ ಇಷ್ಟು ವರ್ಷಗಳ ಕಾಲ ಯಾವ ಸಚಿವ ಸ್ಥಾನ ಬಂದಿಲ್ಲ. ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಈ ಜಿಲ್ಲೆನ ಗಮನದಲ್ಲಿಟ್ಕೊಂಡು ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಜಿಲ್ಲೆಗೆ ಸಮಗ್ರ ಬೆಳವಣಿಗೆಗೆ ಡೆವಲಪ್ಮೆಂಟ್ಗೆ ಸಹಕಾರಿ ಆಗ್ತದೆ. ಹಾಗಾಗಿ ನನಗೆ ಒತ್ತಾಯವಿದೆ, ಸಚಿವ ಸ್ಥಾನ ಕೊಡಿ. ಬಹುಶಃ ಈ ಸ್ವಾತಂತ್ರ್ಯ ಬಂದ ನಂತರ ತುಮಕೂರು ಜಿಲ್ಲೆಯಲ್ಲಿ ಇಷ್ಟೊಂದು ಅತ್ಯಧಿಕ ಮತಗಳ ಆತಂಕ ಗೆದ್ದರು ಸೋಮಣ್ಣ ಒಬ್ಬನೇ. ಎಲ್ಲರೂ ಸಹ 20,000, 30,000, 40,000 ಗೆದ್ದರು. ಹಾಗಾಗಿ ಈ ನಮ್ಮ ಜನಗಳ ಭಾವನೆ ಶ್ರಮಕ್ಕೆ ಬೆಲೆ ಸಿಗಲಿ ಮತ್ತು ಸೋಮಣ್ಣ ಸಚಿವರು ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ.